ವೆಲ್ಕಮ್ ಬ್ಯಾಕ್. DCM DK ಶಿವಕುಮಾರ್ ಅವರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಇತ್ಯರ್ಥಪಡಿಸಿಕೊಳ್ಳಿ ಅಂತ ಮಾನ್ಯ ಪೀಠ ಈಗ ಹೇಳಿರೋದು. ಈ ಪ್ರಕರಣ ಹೈಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿರೋದು. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ತೀರ್ಮಾನ ಮಾಡಿಕೊಳ್ಳಿ. ಇದು ಸರ್ಕಾರ ಮತ್ತು CBIನ ಜಂಜಾಟ. ಸರ್ಕಾರದ ಆದೇಶ ಸರಿ ಇದೆಯೋ ತಪ್ಪಿದೆಯೋ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನೀವು ಸುಪ್ರೀಂ ಕೋರ್ಟ್ ಹೋಗಿ ಅಂತ ಹೇಳಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಪಾಟೀಲ್ ಸರ್, ಈಗ ಈ ಸಹಜವಾಗಿ ಒಂದು ಪ್ರಶ್ನೆ ಅಂತೂ ಇದೆ. ಈಗ ಇಲ್ಲಿ ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನ ವಜಾಗೊಳಿಸಲಾಯಿತು. ಬಸನಗೌಡ ಪಾಟೀಲ್ ಯತ್ನಾಳ್ ಅಪೀಲ್ ಮಾಡ್ಬೋದಾ, ಸುಪ್ರೀಂ ಕೋರ್ಟ್ಗೆ ಹೋಗ್ಬಹುದಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಇದ್ರೆ, CBI ಏನ್ ಮಾಡ್ಬೋದು ಅಂತ ಕಾನೂನಲ್ಲಿ ಏನೆಲ್ಲ ಅವಕಾಶ ಇದೆ? ಖಂಡಿತ ನೋಡಿ, ಮೊದಲನೇದಾಗಿ DK ಶಿವಕುಮಾರ್ ಅವ್ರಿಗೆ ಇದೊಂದು ಅತಿ ದೊಡ್ಡ ರಿಲೀಫ್. ಅವ್ರಿಗೆ ಕನ್ಸೆಂಟ್ ಫಾರ್ ಇನ್ವೆಸ್ಟಿಗೇಷನ್ ಕೊಟ್ಟಂತದ್ನ ರಾಜ್ಯ ಸರ್ಕಾರ ಹಿಂಪಡಿತು. ಗವರ್ಮೆಂಟ್ ಚೇಂಜ್ ಆದ ನಂತರ ಅದನ್ನ ಚಾಲೆಂಜ್ ಮಾಡ್ಕೊಂಡು CBIನವರು ಬರ್ತಾರೆ. ಬಸನಗೌಡ ಯತ್ನಾಳ್ ಅವರು ಕೂಡ ಇಂಡಿಪೆಂಡೆಂಟ್ ಆಗಿ ಪಿಟಿಷನ್ ಫೈಲ್ ಮಾಡ್ತಾರೆ. ಈಗ CBIನವ್ರಿಗೆ ಮುಂದೆ ಇರೋ ದಾರಿ ಏನಪ್ಪಾ ಅಂದ್ರೆ, ಅವರು ಈ ಆರ್ಡರ್ ನ ಚಾಲೆಂಜ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಮತ್ತೆ ಈವನ್ ಯತ್ನಾಳ್ ಅವ್ರಿಗೂ ಒಂದು ಆಪ್ಷನ್ ಇದೆ, ಅವರು ಕೂಡ ಚಾಲೆಂಜ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಹೋಗ್ಬೋದು. ಯಾಕಂದ್ರೆ ಆಲ್ರೆಡಿ ಈಗ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿ ಕಂಟೆಸ್ಟ್ ಮಾಡಿ, ನೀವು ನನಗೂ ಒಂದು ಅವಕಾಶ ಕೊಡಿ, ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾನು ಬಂದಿದ್ದೀನಿ ಅಂತ ಹೇಳಿ ನಿಜವಾಗ್ಲೂ ಆತರ ಕನ್ಸೆಂಟ್ ಕೊಟ್ಟಂತದ್ದು ವಿಡ್ರಾ ಮಾಡಿದ ತಪ್ಪು, ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ತಾ ಇದೆ. ಈ ತರ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಅಥವಾ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ ಇದ್ದಾಗ ನೀವು ಯಾವ ಮೆಸೇಜ್ ಅನ್ನ ಕೊಡ್ತಿದ್ದೀರಿ? ಗೌರ್ಮೆಂಟ್ ಬದಲಾವಣೆ ಆಗ್ತಿದ್ದಂಗೆ ಕನ್ಸೆಂಟ್ ವಿಡ್ರಾ ಮಾಡುವಂತದ್ದು ಅದೆಲ್ಲ ತಪ್ಪು ಅಂತ ಹೇಳಿ ಸುದೀರ್ಘವಾದಂತ ವಾದ ಮಂಡನೆ ಅವ್ರ ಕಡೆಯಿಂದ ವಕೀಲರ ಪರವಾಗಿ ಆಯ್ತು. ಅಂದ್ರೆ ಸುನಿಲ್ ಕುಮಾರ್ ಅವರೇ, ಸಾರಿ ಫಾರ್ ಇಂಟರಪ್ಟ್, ಈಗ ಇದೇ ಕೇಸೇ ಅಲ್ಲಿ ಮುಂದುವರೆದ ಭಾಗ ಆಗುತ್ತಾ ಸುಪ್ರೀಂ ಕೋರ್ಟ್ ಅಲ್ಲಿ, ಅಥವಾ ಇವರು ಫ್ರೆಶ್ ಕೇಸ್ ಅನ್ನು ರಿಜಿಸ್ಟರ್ ಮಾಡ್ಬೇಕಾಗತ್ತಾ? ಈಗ ಏನ್ ಡಿಸ್ಮಿಸ್ ಆಗಿದೆ ಪಿಟಿಷನ್, ಅದನ್ನ ಚಾಲೆಂಜ್ ಮಾಡ್ಕೊಂಡು ಫ್ರೆಶ್ ಕೇಸ್ ಅನ್ನ ಹಾಕಬೇಕು. ಫ್ರೆಶ್ ಕೇಸ್ ಹಾಕಬೇಕು. ಫ್ರೆಶ್ ಕೇಸ್ ಹಾಕಿದಾಗ ಸುಪ್ರೀಂ ಕೋರ್ಟ್ ಅದನ್ನ ಫ್ರೆಶ್ ಆಗಿ ಡಿಸೈಡ್ ಮಾಡುತ್ತೆ. ವೆದರ್ ಅಲ್ಲಿ ಬಂದಿದ್ರಿಂದ ಯಾವ ಸರ್ಕಾರದ ಅಡಿನಲ್ಲಿ ಕನ್ಸೆಂಟ್ ಕೊಟ್ಟಿದ್ರು, ಯಾವ ಸರ್ಕಾರ ಬಂದ ನಂತರ ಕನ್ಸೆಂಟ್ ವಿಡ್ರಾ ಆಯ್ತು, ಕನ್ಸೆಂಟ್ಗೆ ಕಾರಣ ಏನು, ಮತ್ತು ಯಾವ ಪ್ರಕರಣದಲ್ಲಿ DK ಶಿವಕುಮಾರ್ ಅವ್ರ ಮೇಲೆ ಆಪಾದನೆ ಇದೆ, ಎಲ್ಲವನ್ನು ಕೂಡ ಸುದೀರ್ಘವಾಗಿ ವಾದ ಮಂಡನೆ ಆದ ನಂತರ ಸುಪ್ರೀಂ ಕೋರ್ಟ್ ಆಗ ಒಂದು ಫೈನಲ್ ಒಂದು ಜಡ್ಮೆಂಟ್ ಅನ್ನು ಕೊಡುತ್ತೆ. ಈಗ ಮಾನ್ಯ ಪೀಠ ಹೇಳ್ತಾ ಇರೋದು ಏನಂತಂದ್ರೆ ಸುನಿಲ್ ಕುಮಾರ್ ಅವರೇ, ಈ CBI ಮತ್ತು ಸರ್ಕಾರದ ಜಂಜಾಟ ಇದು, ಈ ಒಂದು ವಿಚಾರ ಅಂದ್ರೆ ಈ ಸರ್ಕಾರ ಇದನ್ನ ರದ್ದು ಮಾಡಿದ್ದು ಸರಿಯೋ ತಪ್ಪೋ ಅನ್ನುವಂಥದ್ದನ್ನ ಡಿಸೈಡ್ ಮಾಡೋದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಪೀಠ ಹೇಳ್ತಾ ಇದೆ. ಇದನ್ನ ನೀವು ಯಾವ ರೀತಿ ನೋಡ್ತಾ ಇರಿ? ಇದು ನೋಡಿ, ಅದು ನ್ಯಾಯಾಧೀಶರ ವಿವೇಚನೆ ಮತ್ತು ಅವರ ಅಧಿಕಾರವನ್ನು ಅವ್ರು ಪ್ರಯೋಗ ಮಾಡಿ ಆ ತರ ಅವರು ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ. ನಾವು ಪ್ರತಿಯೊಂದು ತೀರ್ಪನ್ನು ಕೂಡ ನಾವು ಸಹಜವಾಗಿ ನಾವು ಗೌರವಿಸಲೇಬೇಕಾಗ್ತದೆ. ಯಾಕಂದ್ರೆ ಅದು ನ್ಯಾಯಾಧೀಶರ ಅಭಿಪ್ರಾಯ ಅಷ್ಟೇ. ವಿತ್ ಫುಲ್ ರೆಸ್ಪೆಕ್ಟ್, ವಿತ್ ಅಬ್ಸಲ್ಯೂಟ್ಲಿ ಅಟ್ ಮೋಸ್ಟ್ ರೆಸ್ಪೆಕ್ಟ್. ನಮಗೊಂದು ಪಕ್ಷ ನಮಗೆ ಅದರಿಂದ ತೀರ್ಪಿನ ನಮಗೆ ಬೇಸರ ಆಯ್ತು ಅನ್ನೋದಾದ್ರೆ ನಮಗೆ ರೆಮಿಡಿ ಇದ್ದೇ ಇದೆ. ಅದನ್ನ ನಾವು ಸುಪ್ರೀಂ ಕೋರ್ಟ್ ಕೂಡ ಚಾಲೆಂಜ್ ಮಾಡಬಹುದು ಅಲ್ವಾ? ಹಾಗಾಗಿ ಅದಕ್ಕೋಸ್ಕರ ನಮ್ಮಲ್ಲಿ ಹೈರಾರ್ಕಿ ಆಫ್ ಕೋರ್ಟ್ಸ್ ಅಂತಿದೆ. ಕೆಳಗಡೆಯಿಂದ ಮೇಲೆ, ಮೇಲಿಂದ ಇನ್ನ ಮೇಲವರೆಗೂ ಅನೇಕ ಕೋರ್ಟ್ಗಳಿದೆ. ಇಲ್ಲಿ ಈ CBIನವರಿಗೆ ಯಾರಿಗೆ ಬಿಕಾಸ್ ದ ಫಸ್ಟ್ ಅಫೆಕ್ಟೆಡ್ ಪಾರ್ಟಿ ಇಸ್ ದ CBI. ಯಾಕಂದ್ರೆ ಅವ್ರು ಹೇಳಿದಂತದ್ದು ಮುಕ್ಕಾಲ್ವಾಸಿ ನಾವು ಕಂಪ್ಲೀಟ್ ಆಲ್ಮೋಸ್ಟ್ ಇನ್ವೆಸ್ಟಿಗೇಷನ್ ಮುಗಿಸ್ಬಿಟ್ಟಿದೀವಿ. ಈ ಸಮಯದಲ್ಲಿ ನೀವು ಕನ್ಸೆಂಟ್ ಅಂತ ವಿಡ್ರಾ ಮಾಡಿರೋದ್ರಿಂದ ನಮಗೆ ಬಹಳಷ್ಟು ಹಿನ್ನಡೆ ಆಗ್ತದೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ ನಮಗೆ ಹಿನ್ನಡೆ ಆಯ್ತು ಅಂತ ಫಸ್ಟ್ ಅಗ್ರೀವ್ಡ್ ಪಾರ್ಟಿ CBIನವರು ಇದ್ದಾರೆ. ಅವರು ಇಮಿಡಿಯೇಟ್ ಆಗಿ ಈಗ ಏನ್ ಮಾಡ್ತಾರೆ, ಚಾಲೆಂಜ್ ಅನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಮಾಡಿದಾಗ ಸುಪ್ರೀಂ ಕೋರ್ಟಿನ ನ್ಯಾಯಪೀಠ ಯಾವ ರೀತಿ ಅದನ್ನ ಇಂಟರ್ಪ್ರಿಟೇಷನ್ ಕೊಡುತ್ತೆ, ಯಾವ ರೀತಿ ಅದನ್ನ ಅಪ್ಹೆಲ್ಡ್ ಮಾಡುತ್ತೆ ಅಥವಾ ಕ್ಯಾನ್ಸಲ್ ಮಾಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಸುನಿಲ್ ಕುಮಾರ್ ಅವರೇ, ಈಗ CBI ತನಿಖಾ ಸಂಸ್ಥೆಯಾಗಿ ಇದನ್ನ ಯಾವ ರೀತಿ ಚಾಲೆಂಜ್ ಮಾಡುತ್ತೆ ಅನ್ನೋದನ್ನ ತಿಳಿಯೋದಕ್ಕಿಂತ ಪೂರ್ವದಲ್ಲಿ ವೈಯಕ್ತಿಕವಾಗಿ ಬಸನಗೌಡ ಪಾಟೀಲ್ ಯತ್ನಾಳಿನ ಅರ್ಜಿದಾರರಿದ್ದಾರೆ, ಇದನ್ನ ಯಾವ ರೀತಿ ಅವರು ಚಾಲೆಂಜ್ ಮಾಡ್ತಾರೆ? ಅವ್ರ ಮುಂದೆ ಇರುವಂತಹ ಅವಕಾಶಗಳು ಏನು? ಖಂಡಿತ ಅವರು ಕೂಡ ಒಬ್ಬ ಪಾರ್ಟಿ. ಈಗ ಅವರು ಇದ್ರಲ್ಲಿ ಒಂದು ಪಿಟಿಷನ್ ಅನ್ನು ಹಾಕ್ತಾರೆ. ಪಿಟಿಷನ್ ಹಾಕಿ, ನೋಡಿ ನನ್ನ ಸಾರ್ವಜನಿಕ ಹಿತಾಸಕ್ತಿಯಿಂದ ನಾನು ಇಲ್ಲಿ ಬಂದು ಒಂದು ಅರ್ಜಿಯನ್ನು ಹಾಕಿದ್ದೀನಿ, ನನಗೂ ಒಂದು ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ. ಯಾಕೆಂದ್ರೆ ಇದು ಭ್ರಷ್ಟಾಚಾರದ ಅತಿ ದೊಡ್ಡ ಭ್ರಷ್ಟಾಚಾರದ ಹಗರಣ. ಈ ಹಗರಣಕ್ಕೆ ತನಿಖೆ ಆಗ್ಲೇಬೇಕು ಅಂತ ಹೇಳಿ ಹಿಂದಿನ ಸರ್ಕಾರ ಆಲ್ರೆಡಿ CBIನವ್ರಿಗೆ ಕನ್ಸೆಂಟ್ ಕೊಟ್ಟಿದೆ. CBIನವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಕೂಡ ಮಾಡ್ಬಿಟ್ಟಿದ್ದಾರೆ. ಕೊನೆಯ ಹಂತದಲ್ಲಿದ್ದಾಗ ಕೇವಲ ರಾಜಕೀಯ ಕಾರಣಕ್ಕೋಸ್ಕರ, ಅಂದ್ರೆ ಸರ್ಕಾರ ಬದಲಾವಣೆ ಆಯ್ತು ಅಂತ ತಕ್ಷಣ ನೀವು ಬಂದು ಕನ್ಸೆಂಟ್ ಅನ್ನ ವಿಡ್ರಾ ಮಾಡ್ಬಿಟ್ರೆ ಬೇರೆಯವ್ರು ಎಲ್ಲರಿಗೂ ನೀವು ತಪ್ಪ ಮೆಸೇಜ್ ಅನ್ನ ಕೊಡ್ತಾ ಇದ್ದೀರಿ. ಹಾಗಾಗಿ ಸಾರ್ವಜನಿಕರ ಹಿತದೃಷ್ಟಿನೂ ಇದೆ, ಸಾರ್ವಜನಿಕರ ಹಣ ಕೂಡ ಪೋಲಾಗಿದೆ. ಹಾಗಾಗಿ ದಯವಿಟ್ಟು ನನಗೊಂದು ಅವಕಾಶ ಕೊಡಿ ಅಂತ ಇಲ್ಲಿ ಪಿಟಿಷನ್ ಅನ್ನ ಹಾಕಿದ್ರು. ಅದನ್ನ ಕ್ಲಬ್ ಮಾಡಬಹುದಾ ಅಥವಾ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಬಹುದಾ ಸುನಿಲ್ ಕುಮಾರ್? ಅದನ್ನ ಮೊದಲನೇದಾಗಿ ಈಗ ಅಪೀಲ್ ಹಾಕೋದು ಬಿಡೋದು ಯತ್ನಾಳ್ ಅವರಿಗೆ ವೈಯಕ್ತಿಕವಾದಂತ ವಿಚಾರ. ಹೌದು, ಒಂದು ಪಕ್ಷ ನಾಳೆ ಅಪೀಲ್ ಹಾಕಿಲ್ಲ ಅವರು ಅನ್ನೋದಾದ್ರೆ CBI ಅವರಂತೂ ಖಂಡಿತ ಅಪೀಲ್ ಅನ್ನು ಹಾಕ್ತಾರೆ. ನಾಳೆ ದಿವಸ ಇವ್ರು ಸಪರೇಟ್ ಆಗಿ CBI ಒಂದು ಸಪರೇಟ್ ಅಪೀಲ್ ಹಾಕತ್ತೆ ಮತ್ತು ಯತ್ನಾಳ್ ಅವರು ಸಪರೇಟ್ ಆಗಿ ಅಪೀಲ್ ಒಂದು ಹಾಕ್ತಾರೆ. ಎರಡು ಸಪರೇಟ್ ಅಪೀಲ್ ಹಾಕದ ನಂತರ ನ್ಯಾಯಾಧೀಶ ಏನ್ ಮಾಡ್ತಾರೆ, ಎರಡನ್ನೂ ಕ್ಲಬ್ ಮಾಡಿ ಜೊತೆಲಿ ಜಾಯಿಂಟ್ ಆಗಿ ಹಿಯರ್ ಮಾಡ್ತಾರೆ. ಓಕೆ ಓಕೆ ಫೈನ್, ಥ್ಯಾಂಕ್ ಯು ಸುನಿಲ್ ಕುಮಾರ್ ಅವರೇ, ರಿಪಬ್ಲಿಕನ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ.
ವೆಲ್ಕಮ್ ಬ್ಯಾಕ್. DCM DK ಶಿವಕುಮಾರ್ ಅವರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಇತ್ಯರ್ಥಪಡಿಸಿಕೊಳ್ಳಿ ಅಂತ ಮಾನ್ಯ ಪೀಠ ಈಗ ಹೇಳಿರೋದು. ಈ ಪ್ರಕರಣ ಹೈಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿರೋದು. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ತೀರ್ಮಾನ ಮಾಡಿಕೊಳ್ಳಿ. ಇದು ಸರ್ಕಾರ ಮತ್ತು CBIನ ಜಂಜಾಟ. ಸರ್ಕಾರದ ಆದೇಶ ಸರಿ ಇದೆಯೋ ತಪ್ಪಿದೆಯೋ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನೀವು ಸುಪ್ರೀಂ ಕೋರ್ಟ್ ಹೋಗಿ ಅಂತ ಹೇಳಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಪಾಟೀಲ್ ಸರ್, ಈಗ ಈ ಸಹಜವಾಗಿ ಒಂದು ಪ್ರಶ್ನೆ ಅಂತೂ ಇದೆ. ಈಗ ಇಲ್ಲಿ ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನ ವಜಾಗೊಳಿಸಲಾಯಿತು. ಬಸನಗೌಡ ಪಾಟೀಲ್ ಯತ್ನಾಳ್ ಅಪೀಲ್ ಮಾಡ್ಬೋದಾ, ಸುಪ್ರೀಂ ಕೋರ್ಟ್ಗೆ ಹೋಗ್ಬಹುದಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಇದ್ರೆ, CBI ಏನ್ ಮಾಡ್ಬೋದು ಅಂತ ಕಾನೂನಲ್ಲಿ ಏನೆಲ್ಲ ಅವಕಾಶ ಇದೆ? ಖಂಡಿತ ನೋಡಿ, ಮೊದಲನೇದಾಗಿ DK ಶಿವಕುಮಾರ್ ಅವ್ರಿಗೆ ಇದೊಂದು ಅತಿ ದೊಡ್ಡ ರಿಲೀಫ್. ಅವ್ರಿಗೆ ಕನ್ಸೆಂಟ್ ಫಾರ್ ಇನ್ವೆಸ್ಟಿಗೇಷನ್ ಕೊಟ್ಟಂತದ್ನ ರಾಜ್ಯ ಸರ್ಕಾರ ಹಿಂಪಡಿತು. ಗವರ್ಮೆಂಟ್ ಚೇಂಜ್ ಆದ ನಂತರ ಅದನ್ನ ಚಾಲೆಂಜ್ ಮಾಡ್ಕೊಂಡು CBIನವರು ಬರ್ತಾರೆ. ಬಸವನಗೌಡ ಯತ್ನಾಳ್ ಅವರು ಕೂಡ ಇಂಡಿಪೆಂಡೆಂಟ್ ಆಗಿ ಪಿಟಿಷನ್ ನ ಫೈಲ್ ಮಾಡ್ತಾರೆ. ಈಗ CBIನವ್ರಿಗೆ ಮುಂದೆ ಇರೋ ದಾರಿ ಏನಪ್ಪಾ ಅಂದ್ರೆ, ಅವರು ಈ ಆರ್ಡರ್ ನ ಚಾಲೆಂಜ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಮತ್ತೆ ಈವನ್ ಯತ್ನಾಳ್ ಅವ್ರಿಗೂ ಒಂದು ಆಪ್ಷನ್ ಇದೆ, ಅವರು ಕೂಡ ಚಾಲೆಂಜ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಹೋಗ್ಬೋದು. ಯಾಕಂದ್ರೆ ಆಲ್ರೆಡಿ ಈಗ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿ ಕಂಟೆಸ್ಟ್ ಮಾಡಿ, ನೀವು ನನಗೂ ಒಂದು ಅವಕಾಶ ಕೊಡಿ, ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾನು ಬಂದಿದ್ದೀನಿ ಅಂತ ಹೇಳಿ ನಿಜವಾಗ್ಲೂ ಆತರ ಕನ್ಸೆಂಟ್ ಕೊಟ್ಟಂತದ್ದು ವಿಡ್ರಾ ಮಾಡಿದ ತಪ್ಪು, ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ತಾ ಇದೆ. ಈ ತರ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಅಥವಾ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ ಇದ್ದಾಗ ನೀವು ಯಾವ ಮೆಸೇಜ್ ಅನ್ನ ಕೊಡ್ತಿದ್ದೀರಿ? ಗೌರ್ಮೆಂಟ್ ಬದಲಾವಣೆ ಆಗ್ತಿದ್ದಂಗೆ ಕನ್ಸೆಂಟ್ ವಿಡ್ರಾ ಮಾಡುವಂತದ್ದು ಅದೆಲ್ಲ ತಪ್ಪು ಅಂತ ಹೇಳಿ ಸುದೀರ್ಘವಾದಂತ ವಾದ ಮಂಡನೆ ಅವ್ರ ಕಡೆಯಿಂದ ವಕೀಲರ ಪರವಾಗಿ ಆಯ್ತು. ಅಂದ್ರೆ ಸುನಿಲ್ ಕುಮಾರ್ ಅವರೇ, ಸಾರಿ ಫಾರ್ ಇಂಟರಪ್ಟ್, ಈಗ ಇದೇ ಕೇಸೇ ಅಲ್ಲಿ ಮುಂದುವರೆದ ಭಾಗ ಆಗುತ್ತಾ ಸುಪ್ರೀಂ ಕೋರ್ಟ್ ಅಲ್ಲಿ, ಅಥವಾ ಇವರು ಫ್ರೆಶ್ ಕೇಸ್ ಅನ್ನು ರಿಜಿಸ್ಟರ್ ಮಾಡ್ಬೇಕಾಗತ್ತಾ? ಈಗ ಏನ್ ಡಿಸ್ಮಿಸ್ ಆಗಿದೆ ಪಿಟಿಷನ್, ಅದನ್ನ ಚಾಲೆಂಜ್ ಮಾಡ್ಕೊಂಡು ಫ್ರೆಶ್ ಕೇಸ್ ಅನ್ನ ಹಾಕಬೇಕು. ಫ್ರೆಶ್ ಕೇಸ್ ಹಾಕಬೇಕು. ಫ್ರೆಶ್ ಕೇಸ್ ಹಾಕಿದಾಗ ಸುಪ್ರೀಂ ಕೋರ್ಟ್ ಅದನ್ನ ಫ್ರೆಶ್ ಆಗಿ ಡಿಸೈಡ್ ಮಾಡುತ್ತೆ. ವೆದರ್ ಅಲ್ಲಿ ಬಂದಿದ್ರಿಂದ ಯಾವ ಸರ್ಕಾರದ ಅಡಿನಲ್ಲಿ ಕನ್ಸೆಂಟ್ ಕೊಟ್ಟಿದ್ರು, ಯಾವ ಸರ್ಕಾರ ಬಂದ ನಂತರ ಕನ್ಸೆಂಟ್ ವಿಡ್ರಾ ಆಯ್ತು, ಕನ್ಸೆಂಟ್ಗೆ ಕಾರಣ ಏನು, ಮತ್ತು ಯಾವ ಪ್ರಕರಣದಲ್ಲಿ DK ಶಿವಕುಮಾರ್ ಅವ್ರ ಮೇಲೆ ಆಪಾದನೆ ಇದೆ, ಎಲ್ಲವನ್ನು ಕೂಡ ಸುದೀರ್ಘವಾಗಿ ವಾದ ಮಂಡನೆ ಆದ ನಂತರ ಸುಪ್ರೀಂ ಕೋರ್ಟ್ ಆಗ ಒಂದು ಫೈನಲ್ ಒಂದು ಜಡ್ಮೆಂಟ್ ಅನ್ನು ಕೊಡುತ್ತೆ. ಈಗ ಮಾನ್ಯ ಪೀಠ ಹೇಳ್ತಾ ಇರೋದು ಏನಂತಂದ್ರೆ ಸುನಿಲ್ ಕುಮಾರ್ ಅವರೇ, ಈ CBI ಮತ್ತು ಸರ್ಕಾರದ ಜಂಜಾಟ ಇದು, ಈ ಒಂದು ವಿಚಾರ ಅಂದ್ರೆ ಈ ಸರ್ಕಾರ ಇದನ್ನ ರದ್ದು ಮಾಡಿದ್ದು ಸರಿಯೋ ತಪ್ಪೋ ಅನ್ನುವಂಥದ್ದನ್ನ ಡಿಸೈಡ್ ಮಾಡೋದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಪೀಠ ಹೇಳ್ತಾ ಇದೆ. ಇದನ್ನ ನೀವು ಯಾವ ರೀತಿ ನೋಡ್ತಾ ಇರಿ? ಇದು ನೋಡಿ, ಅದು ನ್ಯಾಯಾಧೀಶರ ವಿವೇಚನೆ ಮತ್ತು ಅವರ ಅಧಿಕಾರವನ್ನು ಅವ್ರು ಪ್ರಯೋಗ ಮಾಡಿ ಆ ತರ ಅವರು ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ. ನಾವು ಪ್ರತಿಯೊಂದು ತೀರ್ಪನ್ನು ಕೂಡ ನಾವು ಸಹಜವಾಗಿ ನಾವು ಗೌರವಿಸಲೇಬೇಕಾಗ್ತದೆ. ಯಾಕಂದ್ರೆ ಅದು ನ್ಯಾಯಾಧೀಶರ ಅಭಿಪ್ರಾಯ ಅಷ್ಟೇ. ವಿತ್ ಫುಲ್ ರೆಸ್ಪೆಕ್ಟ್, ವಿತ್ ಅಬ್ಸಲ್ಯೂಟ್ಲಿ ಅಟ್ ಮೋಸ್ಟ್ ರೆಸ್ಪೆಕ್ಟ್. ನಮಗೊಂದು ಪಕ್ಷ ನಮಗೆ ಅದರಿಂದ ತೀರ್ಪಿನ ನಮಗೆ ಬೇಸರ ಆಯ್ತು ಅನ್ನೋದಾದ್ರೆ ನಮಗೆ ರೆಮಿಡಿ ಇದ್ದೇ ಇದೆ. ಅದನ್ನ ನಾನು ಸುಪ್ರೀಂ ಕೋರ್ಟ್ ಕೂಡ ಚಾಲೆಂಜ್ ಮಾಡಬಹುದು ಅಲ್ವಾ? ಹಾಗಾಗಿ ಅದಕ್ಕೋಸ್ಕರ ನಮ್ಮಲ್ಲಿ ಹೈರಾರ್ಕಿ ಆಫ್ ಕೋರ್ಟ್ಸ್ ಅಂತಿದೆ. ಕೆಳಗಡೆಯಿಂದ ಮೇಲೆ, ಮೇಲಿಂದ ಇನ್ನ ಮೇಲ್ವರೆಗೂ ಅನೇಕ ಕೋರ್ಟ್ಗಳಿದೆ. ಇಲ್ಲಿ ಈ CBIನವರಿಗೆ ಯಾರಿಗೆ ಬಿಕಾಸ್ ದ ಫಸ್ಟ್ ಅಫೆಕ್ಟೆಡ್ ಪಾರ್ಟಿ ಇಸ್ ದ CBI. ಯಾಕಂದ್ರೆ ಅವ್ರು ಹೇಳಿದಂತದ್ದು ಮುಕ್ಕಾಲ್ವಾಸಿ ನಾವು ಕಂಪ್ಲೀಟ್ ಆಲ್ಮೋಸ್ಟ್ ಇನ್ವೆಸ್ಟಿಗೇಷನ್ ಮುಗಿಸ್ಬಿಟ್ಟಿದೀವಿ. ಈ ಸಮಯದಲ್ಲಿ ನೀವು ಕನ್ಸೆಂಟ್ ಅಂತ ವಿಡ್ರಾ ಮಾಡಿರೋದ್ರಿಂದ ನಮಗೆ ಬಹಳಷ್ಟು ಹಿನ್ನಡೆ ಆಗ್ತದೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ ನಮಗೆ ಹಿನ್ನಡೆ ಆಯ್ತು ಅಂತ ಫಸ್ಟ್ ಅಗ್ರೀವ್ಡ್ ಪಾರ್ಟಿ CBIನವರು ಇದ್ದಾರೆ. ಅವರು ಇಮಿಡಿಯೇಟ್ ಆಗಿ ಈಗ ಏನ್ ಮಾಡ್ತಾರೆ, ಚಾಲೆಂಜ್ ಅನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಮಾಡಿದಾಗ ಸುಪ್ರೀಂ ಕೋರ್ಟಿನ ನ್ಯಾಯಪೀಠ ಯಾವ ರೀತಿ ಅದನ್ನ ಇಂಟರ್ಪ್ರಿಟೇಷನ್ ಕೊಡುತ್ತೆ, ಯಾವ ರೀತಿ ಅದನ್ನ ಅಪ್ಹೆಲ್ಡ್ ಮಾಡುತ್ತೆ ಅಥವಾ ಕ್ಯಾನ್ಸಲ್ ಮಾಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಸುನಿಲ್ ಕುಮಾರ್ ಅವರೇ, ಈಗ CBI ತನಿಖಾ ಸಂಸ್ಥೆಯಾಗಿ ಇದನ್ನ ಯಾವ ರೀತಿ ಚಾಲೆಂಜ್ ಮಾಡುತ್ತೆ ಅನ್ನೋದನ್ನ ತಿಳಿಯೋದಕ್ಕಿಂತ ಪೂರ್ವದಲ್ಲಿ ವೈಯಕ್ತಿಕವಾಗಿ ಬಸನಗೌಡ ಪಾಟೀಲ್ ಯತ್ನಾಳಿನ ಅರ್ಜಿದಾರರಿದ್ದಾರೆ, ಇದನ್ನ ಯಾವ ರೀತಿ ಅವರು ಚಾಲೆಂಜ್ ಮಾಡ್ತಾರೆ? ಅವ್ರ ಮುಂದೆ ಇರುವಂತಹ ಅವಕಾಶಗಳು ಏನು? ಖಂಡಿತ ಅವರು ಕೂಡ ಒಬ್ಬ ಪಾರ್ಟಿ. ಈಗ ಅವರು ಇದ್ರಲ್ಲಿ ಒಂದು ಪಿಟಿಷನ್ ಅನ್ನು ಹಾಕ್ತಾರೆ. ಪಿಟಿಷನ್ ಹಾಕಿ, ನೋಡಿ ನನ್ನ ಸಾರ್ವಜನಿಕ ಹಿತಾಸಕ್ತಿಯಿಂದ ನಾನು ಇಲ್ಲಿ ಬಂದು ಒಂದು ಅರ್ಜಿಯನ್ನು ಹಾಕಿದ್ದೀನಿ, ನನಗೂ ಒಂದು ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ. ಯಾಕೆಂದ್ರೆ ಇದು ಭ್ರಷ್ಟಾಚಾರದ ಅತಿ ದೊಡ್ಡ ಭ್ರಷ್ಟಾಚಾರದ ಹಗರಣ. ಈ ಹಗರಣಕ್ಕೆ ತನಿಖೆ ಆಗ್ಲೇಬೇಕು ಅಂತ ಹೇಳಿ ಹಿಂದಿನ ಸರ್ಕಾರ ಆಲ್ರೆಡಿ CBIನವ್ರಿಗೆ ಕನ್ಸೆಂಟ್ ಕೊಟ್ಟಿದೆ. CBIನವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಕೂಡ ಮಾಡ್ಬಿಟ್ಟಿದ್ದಾರೆ. ಕೊನೆಯ ಹಂತದಲ್ಲಿದ್ದಾಗ ಕೇವಲ ರಾಜಕೀಯ ಕಾರಣಕ್ಕೋಸ್ಕರ, ಅಂದ್ರೆ ಸರ್ಕಾರ ಬದಲಾವಣೆ ಆಯ್ತು ಅಂತ ತಕ್ಷಣ ನೀವು ಬಂದು ಕನ್ಸೆಂಟ್ ಅನ್ನ ವಿಡ್ರಾ ಮಾಡ್ಬಿಟ್ರೆ ಬೇರೆಯವ್ರು ಎಲ್ಲರಿಗೂ ನೀವು ತಪ್ಪ ಮೆಸೇಜ್ ಅನ್ನ ಕೊಡ್ತಾ ಇದ್ದೀರಿ. ಹಾಗಾಗಿ ಸಾರ್ವಜನಿಕರ ಹಿತದೃಷ್ಟಿನೂ ಇದೆ, ಸಾರ್ವಜನಿಕರ ಹಣ ಕೂಡ ಪೋಲಾಗಿದೆ. ಹಾಗಾಗಿ ದಯವಿಟ್ಟು ನಮಗೊಂದು ಅವಕಾಶ ಕೊಡಿ ಅಂತ ಇಲ್ಲಿ ಪಿಟಿಷನ್ ಅನ್ನ ಹಾಕಿದ್ರು. ಅದನ್ನ ಕ್ಲಬ್ ಮಾಡಬಹುದಾ ಅಥವಾ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಬಹುದಾ ಸುನಿಲ್ ಕುಮಾರ್? ಅದನ್ನ ಮೊದಲನೇದಾಗಿ ಈಗ ಅಪೀಲ್ ಹಾಕೋದು ಬಿಡೋದು ಯತ್ನಾಳ್ ಅವರಿಗೆ ವೈಯಕ್ತಿಕವಾದಂತ ವಿಚಾರ. ಹೌದು, ಒಂದು ಪಕ್ಷ ನಾಳೆ ಅಪೀಲ್ ಹಾಕಿಲ್ಲ ಅವರು ಅನ್ನೋದಾದ್ರೆ CBI ಅವರಂತೂ ಖಂಡಿತ ಅಪೀಲ್ ಅನ್ನು ಹಾಕ್ತಾರೆ. ನಾಳೆ ದಿವಸ ಇವ್ರು ಸಪರೇಟ್ ಆಗಿ CBI ಒಂದು ಸಪರೇಟ್ ಅಪೀಲ್ ಹಾಕತ್ತೆ ಮತ್ತು ಯತ್ನಾಳ್ ಅವರು ಸಪರೇಟ್ ಆಗಿ ಅಪೀಲ್ ಒಂದು ಹಾಕ್ತಾರೆ. ಎರಡು ಸಪರೇಟ್ ಅಪೀಲ್ ಹಾಕದ ನಂತರ ನ್ಯಾಯಾಧೀಶ ಏನ್ ಮಾಡ್ತಾರೆ, ಎರಡನ್ನೂ ಕ್ಲಬ್ ಮಾಡಿ ಜೊತೆಲಿ ಜಾಯಿಂಟ್ ಆಗಿ ಹಿಯರ್ ಮಾಡ್ತಾರೆ. ಓಕೆ ಓಕೆ ಫೈನ್, ಥ್ಯಾಂಕ್ ಯು ಸುನಿಲ್ ಕುಮಾರ್ ಅವರೇ, ರಿಪಬ್ಲಿಕನ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ.
ವೆಲ್ಕಮ್ ಬ್ಯಾಕ್. DCM DK ಶಿವಕುಮಾರ್ ಅವರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಇತ್ಯರ್ಥಪಡಿಸಿಕೊಳ್ಳಿ ಅಂತ ಮಾನ್ಯ ಪೀಠ ಈಗ ಹೇಳಿರೋದು. ಈ ಪ್ರಕರಣ ಹೈಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿರೋದು. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ತೀರ್ಮಾನ ಮಾಡಿಕೊಳ್ಳಿ. ಇದು ಸರ್ಕಾರ ಮತ್ತು CBIನ ಜಂಜಾಟ. ಸರ್ಕಾರದ ಆದೇಶ ಸರಿ ಇದೆಯೋ ತಪ್ಪಿದೆಯೋ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನೀವು ಸುಪ್ರೀಂ ಕೋರ್ಟ್ ಹೋಗಿ ಅಂತ ಹೇಳಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಪಾಟೀಲ್ ಸರ್, ಈಗ ಈ ಸಹಜವಾಗಿ ಒಂದು ಪ್ರಶ್ನೆ ಅಂತೂ ಇದೆ. ಈಗ ಇಲ್ಲಿ ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನ ವಜಾಗೊಳಿಸಲಾಯಿತು. ಬಸನಗೌಡ ಪಾಟೀಲ್ ಯತ್ನಾಳ್ ಅಪೀಲ್ ಮಾಡ್ಬೋದಾ, ಸುಪ್ರೀಂ ಕೋರ್ಟ್ಗೆ ಹೋಗ್ಬಹುದಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಇದ್ರೆ, CBI ಏನ್ ಮಾಡ್ಬೋದು ಅಂತ ಕಾನೂನಲ್ಲಿ ಏನೆಲ್ಲ ಅವಕಾಶ ಇದೆ? ಖಂಡಿತ ನೋಡಿ, ಮೊದಲನೇದಾಗಿ DK ಶಿವಕುಮಾರ್ ಅವ್ರಿಗೆ ಇದೊಂದು ಅತಿ ದೊಡ್ಡ ರಿಲೀಫ್. ಅವ್ರಿಗೆ ಕನ್ಸೆಂಟ್ ಫಾರ್ ಇನ್ವೆಸ್ಟಿಗೇಷನ್ ಕೊಟ್ಟಂತದ್ನ ರಾಜ್ಯ ಸರ್ಕಾರ ಹಿಂಪಡಿತು. ಗವರ್ಮೆಂಟ್ ಚೇಂಜ್ ಆದ ನಂತರ ಅದನ್ನ ಚಾಲೆಂಜ್ ಮಾಡ್ಕೊಂಡು CBIನವರು ಬರ್ತಾರೆ. ಬಸವನಗೌಡ ಯತ್ನಾಳ್ ಅವರು ಕೂಡ ಇಂಡಿಪೆಂಡೆಂಟ್ ಆಗಿ ಪಿಟಿಷನ್ ಫೈಲ್ ಮಾಡ್ತಾರೆ. ಈಗ CBIನವ್ರಿಗೆ ಮುಂದೆ ಇರೋ ದಾರಿ ಏನಪ್ಪಾ ಅಂದ್ರೆ, ಅವರು ಈ ಆರ್ಡರ್ ನ ಚಾಲೆಂಜ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಮತ್ತೆ ಈವನ್ ಯತ್ನಾಳ್ ಅವ್ರಿಗೂ ಒಂದು ಆಪ್ಷನ್ ಇದೆ, ಅವರು ಕೂಡ ಚಾಲೆಂಜ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಹೋಗ್ಬೋದು. ಯಾಕಂದ್ರೆ ಆಲ್ರೆಡಿ ಈಗ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿ ಕಂಟೆಸ್ಟ್ ಮಾಡಿ, ನೀವು ನನಗೂ ಒಂದು ಅವಕಾಶ ಕೊಡಿ, ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾನು ಬಂದಿದ್ದೀನಿ ಅಂತ ಹೇಳಿ ನಿಜವಾಗ್ಲೂ ಆತರ ಕನ್ಸೆಂಟ್ ಕೊಟ್ಟಂತದ್ದು ವಿಡ್ರಾ ಮಾಡಿದ ತಪ್ಪು, ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ತಾ ಇದೆ. ಈ ತರ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಅಥವಾ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ ಇದ್ದಾಗ ನೀವು ಯಾವ ಮೆಸೇಜ್ ಅನ್ನ ಕೊಡ್ತಿದ್ದೀರಿ? ಗೌರ್ಮೆಂಟ್ ಬದಲಾವಣೆ ಆಗ್ತಿದ್ದಂಗೆ ಕನ್ಸೆಂಟ್ ವಿಡ್ರಾ ಮಾಡುವಂತದ್ದು ಅದೆಲ್ಲ ತಪ್ಪು ಅಂತ ಹೇಳಿ ಸುದೀರ್ಘವಾದಂತ ವಾದ ಮಂಡನೆ ಅವ್ರ ಕಡೆಯಿಂದ ವಕೀಲರ ಪರವಾಗಿ ಆಯ್ತು. ಅಂದ್ರೆ ಸುನಿಲ್ ಕುಮಾರ್ ಅವರೇ, ಸಾರಿ ಫಾರ್ ಇಂಟರಪ್ಟ್, ಈಗ ಇದೇ ಕೇಸೇ ಅಲ್ಲಿ ಮುಂದುವರೆದ ಭಾಗ ಆಗುತ್ತಾ ಸುಪ್ರೀಂ ಕೋರ್ಟ್ ಅಲ್ಲಿ, ಅಥವಾ ಇವರು ಫ್ರೆಶ್ ಕೇಸ್ ಅನ್ನು ರಿಜಿಸ್ಟರ್ ಮಾಡ್ಬೇಕಾಗತ್ತಾ? ಈಗ ಏನ್ ಡಿಸ್ಮಿಸ್ ಆಗಿದೆ ಪಿಟಿಷನ್, ಅದನ್ನ ಚಾಲೆಂಜ್ ಮಾಡ್ಕೊಂಡು ಫ್ರೆಶ್ ಕೇಸ್ ಅನ್ನ ಹಾಕಬೇಕು. ಫ್ರೆಶ್ ಕೇಸ್ ಹಾಕಬೇಕು. ಫ್ರೆಶ್ ಕೇಸ್ ಹಾಕಿದಾಗ ಸುಪ್ರೀಂ ಕೋರ್ಟ್ ಅದನ್ನ ಫ್ರೆಶ್ ಆಗಿ ಡಿಸೈಡ್ ಮಾಡುತ್ತೆ. ವೆದರ್ ಅಲ್ಲಿ ಬಂದಿದ್ರಿಂದ ಯಾವ ಸರ್ಕಾರದ ಅಡಿನಲ್ಲಿ ಕನ್ಸೆಂಟ್ ಕೊಟ್ಟಿದ್ರು, ಯಾವ ಸರ್ಕಾರ ಬಂದ ನಂತರ ಕನ್ಸೆಂಟ್ ವಿಡ್ರಾ ಆಯ್ತು, ಕನ್ಸೆಂಟ್ಗೆ ಕಾರಣ ಏನು, ಮತ್ತು ಯಾವ ಪ್ರಕರಣದಲ್ಲಿ DK ಶಿವಕುಮಾರ್ ಅವ್ರ ಮೇಲೆ ಆಪಾದನೆ ಇದೆ, ಎಲ್ಲವನ್ನು ಕೂಡ ಸುದೀರ್ಘವಾಗಿ ವಾದ ಮಂಡನೆ ಆದ ನಂತರ ಸುಪ್ರೀಂ ಕೋರ್ಟ್ ಆಗ ಒಂದು ಫೈನಲ್ ಒಂದು ಜಡ್ಮೆಂಟ್ ಅನ್ನು ಕೊಡುತ್ತೆ. ಈಗ ಮಾನ್ಯ ಪೀಠ ಹೇಳ್ತಾ ಇರೋದು ಏನಂತಂದ್ರೆ ಸುನಿಲ್ ಕುಮಾರ್ ಅವರೇ, ಈ CBI ಮತ್ತು ಸರ್ಕಾರದ ಜಂಜಾಟ ಇದು, ಈ ಒಂದು ವಿಚಾರ ಅಂದ್ರೆ ಈ ಸರ್ಕಾರ ಇದನ್ನ ರದ್ದು ಮಾಡಿದ್ದು ಸರಿಯೋ ತಪ್ಪೋ ಅನ್ನುವಂಥದ್ದನ್ನ ಡಿಸೈಡ್ ಮಾಡೋದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಪೀಠ ಹೇಳ್ತಾ ಇದೆ. ಇದನ್ನ ನೀವು ಯಾವ ರೀತಿ ನೋಡ್ತಾ ಇರಿ? ಇದು ನೋಡಿ, ಅದು ನ್ಯಾಯಾಧೀಶರ ವಿವೇಚನೆ ಮತ್ತು ಅವರ ಅಧಿಕಾರವನ್ನು ಅವ್ರು ಪ್ರಯೋಗ ಮಾಡಿ ಆ ತರ ಅವರು ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ. ನಾವು ಪ್ರತಿಯೊಂದು ತೀರ್ಪನ್ನು ಕೂಡ ನಾವು ಸಹಜವಾಗಿ ನಾವು ಗೌರವಿಸಲೇಬೇಕಾಗ್ತದೆ. ಯಾಕಂದ್ರೆ ಅದು ನ್ಯಾಯಾಧೀಶರ ಅಭಿಪ್ರಾಯ ಅಷ್ಟೇ. ವಿತ್ ಫುಲ್ ರೆಸ್ಪೆಕ್ಟ್, ವಿತ್ ಅಬ್ಸಲ್ಯೂಟ್ಲಿ ಅಟ್ ಮೋಸ್ಟ್ ರೆಸ್ಪೆಕ್ಟ್. ನಮಗೊಂದು ಪಕ್ಷ ನಮಗೆ ಅದರಿಂದ ತೀರ್ಪಿನ ನಮಗೆ ಬೇಸರ ಆಯ್ತು ಅನ್ನೋದಾದ್ರೆ ನಮಗೆ ರೆಮಿಡಿ ಇದ್ದೇ ಇದೆ. ಅದನ್ನ ನಾನು ಸುಪ್ರೀಂ ಕೋರ್ಟ್ ಕೂಡ ಚಾಲೆಂಜ್ ಮಾಡಬಹುದು ಅಲ್ವಾ? ಹಾಗಾಗಿ ಅದಕ್ಕೋಸ್ಕರ ನಮ್ಮಲ್ಲಿ ಹೈರಾರ್ಕಿ ಆಫ್ ಕೋರ್ಟ್ಸ್ ಅಂತಿದೆ. ಕೆಳಗಡೆಯಿಂದ ಮೇಲೆ, ಮೇಲಿಂದ ಇನ್ನ ಮೇಲವರೆಗೂ ಅನೇಕ ಕೋರ್ಟ್ಗಳಿದೆ. ಇಲ್ಲಿ ಈ CBIನವರಿಗೆ ಯಾರಿಗೆ ಬಿಕಾಸ್ ದ ಫಸ್ಟ್ ಅಫೆಕ್ಟೆಡ್ ಪಾರ್ಟಿ ಇಸ್ ದ CBI. ಯಾಕಂದ್ರೆ ಅವ್ರು ಹೇಳಿದಂತದ್ದು ಮುಕ್ಕಾಲ್ವಾಸಿ ನಾವು ಕಂಪ್ಲೀಟ್ ಆಲ್ಮೋಸ್ಟ್ ಇನ್ವೆಸ್ಟಿಗೇಷನ್ ಮುಗಿಸ್ಬಿಟ್ಟಿದೀವಿ. ಈ ಸಮಯದಲ್ಲಿ ನೀವು ಕನ್ಸೆಂಟ್ ಅಂತ ವಿಡ್ರಾ ಮಾಡಿರೋದ್ರಿಂದ ನಮಗೆ ಬಹಳಷ್ಟು ಹಿನ್ನಡೆ ಆಗ್ತದೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ ನಮಗೆ ಹಿನ್ನಡೆ ಆಯ್ತು ಅಂತ ಫಸ್ಟ್ ಅಗ್ರೀವ್ಡ್ ಪಾರ್ಟಿ CBIನವರು ಇದ್ದಾರೆ. ಅವರು ಇಮಿಡಿಯೇಟ್ ಆಗಿ ಈಗ ಏನ್ ಮಾಡ್ತಾರೆ, ಚಾಲೆಂಜ್ ಅನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಮಾಡಿದಾಗ ಸುಪ್ರೀಂ ಕೋರ್ಟಿನ ನ್ಯಾಯಪೀಠ ಯಾವ ರೀತಿ ಅದನ್ನ ಇಂಟರ್ಪ್ರಿಟೇಷನ್ ಕೊಡುತ್ತೆ, ಯಾವ ರೀತಿ ಅದನ್ನ ಅಪ್ಹೆಲ್ಡ್ ಮಾಡುತ್ತೆ ಅಥವಾ ಕ್ಯಾನ್ಸಲ್ ಮಾಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಸುನಿಲ್ ಕುಮಾರ್ ಅವರೇ, ಈಗ CBI ತನಿಖಾ ಸಂಸ್ಥೆಯಾಗಿ ಇದನ್ನ ಯಾವ ರೀತಿ ಚಾಲೆಂಜ್ ಮಾಡುತ್ತೆ ಅನ್ನೋದನ್ನ ತಿಳಿಯೋದಕ್ಕಿಂತ ಪೂರ್ವದಲ್ಲಿ ವೈಯಕ್ತಿಕವಾಗಿ ಬಸನಗೌಡ ಪಾಟೀಲ್ ಯತ್ನಾಳಿನ ಅರ್ಜಿದಾರರಿದ್ದಾರೆ, ಇದನ್ನ ಯಾವ ರೀತಿ ಅವರು ಚಾಲೆಂಜ್ ಮಾಡ್ತಾರೆ? ಅವ್ರ ಮುಂದೆ ಇರುವಂತಹ ಅವಕಾಶಗಳು ಏನು? ಖಂಡಿತ ಅವರು ಕೂಡ ಒಬ್ಬ ಪಾರ್ಟಿ. ಈಗ ಅವರು ಇದ್ರಲ್ಲಿ ಒಂದು ಪಿಟಿಷನ್ ಅನ್ನು ಹಾಕ್ತಾರೆ. ಪಿಟಿಷನ್ ಹಾಕಿ, ನೋಡಿ ನನ್ನ ಸಾರ್ವಜನಿಕ ಹಿತಾಸಕ್ತಿಯಿಂದ ನಾನು ಇಲ್ಲಿ ಬಂದು ಒಂದು ಅರ್ಜಿಯನ್ನು ಹಾಕಿದ್ದೀನಿ, ನನಗೂ ಒಂದು ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ. ಯಾಕೆಂದ್ರೆ ಇದು ಭ್ರಷ್ಟಾಚಾರದ ಅತಿ ದೊಡ್ಡ ಭ್ರಷ್ಟಾಚಾರದ ಹಗರಣ. ಈ ಹಗರಣಕ್ಕೆ ತನಿಖೆ ಆಗ್ಲೇಬೇಕು ಅಂತ ಹೇಳಿ ಹಿಂದಿನ ಸರ್ಕಾರ ಆಲ್ರೆಡಿ CBIನವ್ರಿಗೆ ಕನ್ಸೆಂಟ್ ಕೊಟ್ಟಿದೆ. CBIನವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಕೂಡ ಮಾಡ್ಬಿಟ್ಟಿದ್ದಾರೆ. ಕೊನೆಯ ಹಂತದಲ್ಲಿದ್ದಾಗ ಕೇವಲ ರಾಜಕೀಯ ಕಾರಣಕ್ಕೋಸ್ಕರ, ಅಂದ್ರೆ ಸರ್ಕಾರ ಬದಲಾವಣೆ ಆಯ್ತು ಅಂತ ತಕ್ಷಣ ನೀವು ಬಂದು ಕನ್ಸೆಂಟ್ ಅನ್ನ ವಿಡ್ರಾ ಮಾಡ್ಬಿಟ್ರೆ ಬೇರೆಯವ್ರು ಎಲ್ಲರಿಗೂ ನೀವು ತಪ್ಪ ಮೆಸೇಜ್ ಅನ್ನ ಕೊಡ್ತಾ ಇದ್ದೀರಿ. ಹಾಗಾಗಿ ಸಾರ್ವಜನಿಕರ ಹಿತದೃಷ್ಟಿನೂ ಇದೆ, ಸಾರ್ವಜನಿಕರ ಹಣ ಕೂಡ ಪೋಲಾಗಿದೆ. ಹಾಗಾಗಿ ದಯವಿಟ್ಟು ನನಗೊಂದು ಅವಕಾಶ ಕೊಡಿ ಅಂತ ಇಲ್ಲಿ ಪಿಟಿಷನ್ ಅನ್ನ ಹಾಕಿದ್ರು. ಅದನ್ನ ಕ್ಲಬ್ ಮಾಡಬಹುದಾ ಅಥವಾ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಬಹುದಾ ಸುನಿಲ್ ಕುಮಾರ್? ಅದನ್ನ ಮೊದಲನೇದಾಗಿ ಈಗ ಅಪೀಲ್ ಹಾಕೋದು ಬಿಡೋದು ಯತ್ನಾಳ್ ಅವರಿಗೆ ವೈಯಕ್ತಿಕವಾದಂತ ವಿಚಾರ. ಹೌದು, ಒಂದು ಪಕ್ಷ ನಾಳೆ ಅಪೀಲ್ ಹಾಕಿಲ್ಲ ಅವರು ಅನ್ನೋದಾದ್ರೆ CBI ಅವರಂತೂ ಖಂಡಿತ ಅಪೀಲ್ ಅನ್ನು ಹಾಕ್ತಾರೆ. ನಾಳೆ ದಿವಸ ಇವ್ರು ಸಪರೇಟ್ ಆಗಿ CBI ಒಂದು ಸಪರೇಟ್ ಅಪೀಲ್ ಹಾಕತ್ತೆ ಮತ್ತು ಯತ್ನಾಳ್ ಅವರು ಸಪರೇಟ್ ಆಗಿ ಅಪೀಲ್ ಅನ್ನು ಹಾಕ್ತಾರೆ. ಎರಡು ಸಪರೇಟ್ ಅಪೀಲ್ ಹಾಕದ ನಂತರ ನ್ಯಾಯಾಧೀಶ ಏನ್ ಮಾಡ್ತಾರೆ, ಎರಡನ್ನೂ ಕ್ಲಬ್ ಮಾಡಿ ಜೊತೆಲಿ ಜಾಯಿಂಟ್ ಆಗಿ ಹಿಯರ್ ಮಾಡ್ತಾರೆ. ಓಕೆ, ಫೈನ್, ಥ್ಯಾಂಕ್ ಯು ಸುನಿಲ್ ಕುಮಾರ್ ಅವರೇ, ರಿಪಬ್ಲಿಕನ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ.